ಓಂ ನಮಃ ಶಿವಾಯ. ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದ್ದು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ. ಪ್ರತಿ ದಿವಸದಂತೆ ಇವತ್ತು ಕೂಡ ಒಂದು ಅದ್ಭುತವಾದ ಮನೆ ಮದ್ದನ್ನು ನಾನು ನಿಮ್ಮ ಮುಂದೆ ತೆಗೆದುಕೊಂಡು ಬಂದಿದ್ದೀನಿ ಸ್ನೇಹಿತರೆ. ಮನೆ ಮದ್ದು ಅಂತಂದರೆ ಯಾವುದೇ ಸ್ಕಿನ್ ಅಲರ್ಜಿ ಆಗದೆ ಇರತಕ್ಕಂಥ ಮನೆ ಮದ್ದು ಮತ್ತು ಯಾವುದೇ ರಾಸಾಯನಿಕವನ್ನು ಬಳಸದೇ ತುಂಬ ಪರಿಪೂರ್ಣವಾಗಿ ರಿಸಲ್ಟನ್ನು ಕೊಡ್ತಕ್ಕಂಥ ಒಂದು ಅದ್ಭುತವಾದ ಮನೆ ಮದ್ದನ್ನು ನಾನು ಇವತ್ತು ನಿಮ್ಮ ಮುಂದೆ ತೆಗೆದುಕೊಂಡು ಬಂದಿದ್ದೀನಿ ಸ್ನೇಹಿತರೆ. ಸಾಮಾನ್ಯವಾಗಿ ಏನು ಮಾಡ್ತೀವಿ ಅಂದರೆ ತಲೆಗೆ ಶಾಂಪೂವನ್ನು ಬಳಸ್ತೀವಿ, ತುಂಬ ಪರ್ಫ್ಯೂಮ್ ಇರತಕ್ಕಂಥ ತುಂಬ ಸುಗಂಧ ಭರಿತವಾದ ಶಾಂಪು, ಮತ್ತು ಕೂದಲು ತುಂಬ ನುಣುಪಾಗಬೇಕು ಅಂತ ಶಾಂಪನ್ನು ಬಳಸ್ತೀವಿ ತಲೆಗೆ, ಕೂದಲಿಗೆ. ಹಾಗೂ ಮೈಗೂ ಕೂಡ ಅಷ್ಟೇ ತುಂಬ ಸುಗಂಧ ಭರಿತವಾದ ಸೋಪನ್ನು ನಾವು ಬಳಸ್ತೀವಿ ಸ್ನೇಹಿತರೆ. ಸಾಮಾನ್ಯವಾಗಿ ನಾವು ಕೆಮಿಕಲ್ ಮಿಕ್ಸ್ ಆಗಿರತಕ್ಕಂಥ ಪದಾರ್ಥಗಳನ್ನು ನಾವು ನಮ್ಮ ದೇಹಕ್ಕೆ ಬಳಸ್ತಾ ಇದ್ದೀವಿ. ಒಂದು ತಲೆಗೆ, ಇನ್ನೊಂದು ದೇಹಕ್ಕೆ, ಮತ್ತು ಇನ್ನೊಂದು ಸುಗಂಧ ಭರಿತವಾದ ಶಾಂಪು ಮತ್ತು ಸೋಪನ್ನು ಬಳಸ್ತಾ ಇದ್ದೀವಿ ಸ್ನೇಹಿತರೆ. ಇದಕ್ಕೆ ಪರ್ಯಾಯವಾದ ಅಂದರೆ ಇದನ್ನು ಬಳಸದೇ ಇದರಲ್ಲಿರ್ತಕ್ಕಂಥ ಎಲ್ಲ ಗುಣಗಳು ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ಯಾವ ಒಂದು ಪದಾರ್ಥದಲ್ಲಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ಒಂದು ಸರಳವಾದ ಮಾಹಿತಿಯನ್ನು ನಾನು ನಿಮ್ಮ ಮುಂದೆ ತೆಗೆದುಕೊಂಡು ಬಂದಿದ್ದೀನಿ. ಇವತ್ತು ಮಾಹಿತಿ ಏನಂತಂದರೆ, ಶಾಂಪೂ ಮತ್ತು ಸೋಪಿನ ಬದಲಿಗೆ ನಾವು ಬಳಸ್ತಕ್ಕಂಥ ನೈಸರ್ಗಿಕವಾಗಿ ಸಿಗ್ತಕ್ಕಂಥ ಒಂದು ಗಿಡಮೂಲಿಕೆ, ಅದ್ಭುತವಾದ ಒಂದು ರಿಸಲ್ಟನ್ನು ಕೊಡ್ತಕ್ಕಂಥ ಗಿಡಮೂಲಿಕೆ ಸ್ನೇಹಿತರೆ. ಇದನ್ನು ಬಳಸಿದ ಮೇಲೆ ನೀವು ಹೇಳ್ಬೋದು ಇದರ ರಿಸಲ್ಟ್ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಅಂಟುವಾಳದ ಕಾಯಿ ತುಂಬ ಪುರಾತನವಾದ ಒಂದು ಗಿಡಮೂಲಿಕೆ, ಇದು ತುಂಬ ಪುರಾತನವಾದ ಗಿಡಮೂಲಿಕೆ. ಇದನ್ನು ಬಳಸಿ ಇದರ ಅತ್ಯಂತ 100% ಇದರ ಪ್ರಯೋಜನವನ್ನು, ಫಲಿತಾಂಶವನ್ನು ಪಡ್ಕೊಂಡು ಇರ್ತಕ್ಕಂಥದ್ದು ಎಲ್ಲರಿಗೂ ಚಿರಪರಿಚಿತವಾಗಿರ್ತಕ್ಕಂಥ ಒಂದು ವಿಷಯ. ಇವಾಗಲೂ ಕೂಡ ಚಿನ್ನ ಬೆಳ್ಳಿ ಅಂಗಡಿನಲ್ಲಿ ಇದನ್ನು ಬಳಸ್ತಾರೆ. ಚಿನ್ನ ಬೆಳ್ಳಿ ಅಂಗಡಿನಲ್ಲಿ ಬಳಸಿದಾಗ ಹಳೆ ಚಿನ್ನ ಹೊಸ ಚಿನ್ನದ ರೀತಿಯಲ್ಲಿ ಅದರ ಹೊಳಪನ್ನು ಪಡೆದುಕೊಳ್ಳತಕ್ಕಂಥ ಶಕ್ತಿ ಈ ಅಂಟುವಾಳದ ಕಾಯಿನಲ್ಲಿ ಇದೆ ಸ್ನೇಹಿತರೆ. ಹಾಗೂ ತುಂಬ ಕೊಳಕಾದ ಬಟ್ಟೆಗಳನ್ನು ಇದರಲ್ಲಿ ಹಾಕಿ ಒಂದು 2-3 ಅವರ್ ಬಿಟ್ಟರೆ ಅತಿ ಕೊಳಕಾದ ಬಟ್ಟೆಗಳು ಕೂಡ ತುಂಬ ಶುದ್ಧವಾಗಿ, ಶುಭ್ರವಾಗಿ ಆ ಒಂದು ಕೊಳೆ ಅದರಿಂದ ಬಿಟ್ಟು ಹೋಗುತ್ತೆ. ಇಂಥ ಒಂದು ಅದ್ಭುತವಾದ ಶಕ್ತಿ ಇರತಕ್ಕಂಥ ಅಂಟುವಾಳದ ಕಾಯನ್ನು ಒಂದು 4-5 ಕಾಯಿನ ಏನು ಮಾಡಬೇಕಂದ್ರೆ, ನಾವು ರಾತ್ರಿ ನೀರಿನಲ್ಲಿ ನೆನೆ ಹಾಕಿ ಇಡಬೇಕು. ಅದನ್ನು ಚೆನ್ನಾಗಿ ಮಿಕ್ಸಿನಲ್ಲಿ ಮಿಕ್ಸ್ ಮಾಡಿ, ಅದರ ಬೀಜವನ್ನು ತೆಗೆದು ಮಿಕ್ಸ್ ಮಾಡಿ ತಲೆಗೆ ಮತ್ತು ಮೈಯಿಗೆ ಅದನ್ನು ಸೋಪು ಮತ್ತು ಶಾಂಪೂವಿನ ರೀತಿಯಲ್ಲಿ ನಾವು ಬಳಸಿದ್ದೆ ಆದರೆ, ನಾವೇನು ಇವಾಗ ಬಳಸ್ತಾ ಇದ್ದೀವಿ ಆಧುನಿಕ ಯುಗದಲ್ಲಿ ಬಳಸ್ತಕ್ಕಂಥ ರಾಸಾಯನಿಕ ಪದಾರ್ಥಗಳನ್ನು ಬೆರೆಸಿ ಮಾಡಿರ್ತಕ್ಕಂಥ ಸೋಪು ಮತ್ತು ಶಾಂಪೂವಿನ ಬದಲು ಈ ಒಂದು ಪದಾರ್ಥವನ್ನು, ಈ ಒಂದು ಗಿಡಮೂಲಿಕೆಯನ್ನು ಬಳಸಿದ್ದೆ ಆದರೆ ಅದಕ್ಕಿಂತ 100 ಪಟ್ಟು ಸುಗಂಧವನ್ನು ಬೀರ್ತಕ್ಕಂಥ ಒಂದು ಅದ್ಭುತವಾದ ಏನು ಪರ್ಫ್ಯೂಮ್, ನಾವೇನು ದೇಹಕ್ಕೆ ಎಲ್ಲ ಸ್ನಾನ ಎಲ್ಲ ಆದಮೇಲೆ ಒಂದು ಪರ್ಫ್ಯೂಮ್ ಹಾಕ್ತೀವಿ ಸ್ನೇಹಿತರೆ, ದೇಹ ಬಟ್ಟೆ ಗಮ್ ಅನ್ಬೇಕಂತ, ಅಂಥ ಒಂದು ಅದ್ಭುತವಾದ ಶಕ್ತಿ ಒಂದೇ ಒಂದು ಈ ಒಂದು ಗಿಡಮೂಲಿಕೆಯಿಂದ ಸಿಗ್ತಕ್ಕಂಥ ಒಂದು ಕಾಯಿನಲ್ಲಿ ಇದೆ ಸ್ನೇಹಿತರೆ. ಆ ಕಾಯೇ ಬಂದು ಅಂಟುವಾಳದ ಕಾಯಿ. ದಯಮಾಡಿ ಇದನ್ನು ನೀವು ಬಳಸಿ ನೋಡಿ ಒಂದು ಸರಿ. ಇದರ ರಿಸಲ್ಟನ್ನು ನೀವು ಪಡೆದ ತಕ್ಷಣ ನೀವು ಹೇಳ್ತೀರಾ, ಓಕೆ ಇದು ತುಂಬ ಅದ್ಭುತವಾದ ಗಿಡಮೂಲಿಕೆ ಅಂತ ಸ್ನೇಹಿತರೆ. ಈ ಒಂದು ವಿಷಯ ಸಂಪೂರ್ಣವಾಗಿ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ. ದಯಮಾಡಿ ಅರ್ಥ ಆಗಿದರೆ, ಇದು ನಿಮಗೆ ತುಂಬ ಒಳ್ಳೆಯದು ಅಂತ ಅನಿಸಿದ್ರೆ ನಿಮ್ಮ ಸ್ನೇಹಿತರು ಕೂಡ ಇದನ್ನು ಶೇರ್ ಮಾಡಿ. ಯಾರು ಹೊಸಬ್ರು ಸ್ನೇಹಿತರು ನೋಡ್ತಾ ಇದ್ದೀರಾ ಅವರು ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಇನ್ನು ಮುಂದೆ ಅನೇಕ ಗಿಡಮೂಲಿಕೆ ಮತ್ತು ಅನೇಕ ಮನೆಮದ್ದುಗಳ ಜೊತೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೆ ವಾಚ್ ಮಾಡ್ತಾಯಿರಿ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಈ ಚಾನಲ್ನ. ಶ್ರೀ ಶಿವಾನಂದ ಆಶ್ರಮ, ನೆಲಮಂಗಲ ರೈಲ್ವೆ ಸ್ಟೇಷನ್ ಹತ್ರ. ಇಲ್ಲಿ ಕಣ್ಣಿಗೆ ಔಷಧಿಗಳನ್ನು ಹಾಕ್ತಾಯಿದ್ದೀವಿ ಮತ್ತು ಕುಡಿತದ ಚಟದಿಂದ ಯಾರು ಹೊರಗಡೆ ಬರಬೇಕು ಅಂತ ಇದ್ದರೆ ಅವರಿಗೆ ಔಷಧಿನ ಕೊಡ್ತೀವಿ. ಹಾಗೂ ಅನೇಕ ಕಠಿಣ ಸಮಸ್ಯೆಗಳಿಗೆ ಔಷಧಿಯನ್ನು ಕೊಡ್ತೀವಿ ಸ್ನೇಹಿತರೆ. ಹಾಗೂ ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನ ದೊಂಬ್ರಟ್ಟಿ, ಇಲ್ಲಿ ಕುಣಿಗಲ್ ಹೈವೇನಲ್ಲಿ ಪ್ರತಿ ಅಮಾವಾಸ್ಯೆ ದಿವಸ ಕಣ್ಣಿಗೆ ಔಷಧಿಗಳನ್ನು ಹಾಕ್ತಾಯಿದ್ದೀವಿ ಮತ್ತು ಅನೇಕ ಕಠಿಣ ಸಮಸ್ಯೆಗಳಿಗೆ ಕೂಡ ಇಲ್ಲೂ ಔಷಧಿಯನ್ನು ಕೊಡ್ತಾಯಿದ್ದೀವಿ. ಸಮಸ್ಯೆ ಇರತಕ್ಕಂಥವ್ರು ಇಲ್ಲಿ ಬಂದು ಸಂಪರ್ಕಿಸಬಹುದು, ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ.